ಹೀಗೆ ಮಾಡಿ. ಒಂದು ಆನೆನ ಕ್ಯಾಂಪಲ್ಲಿ ಟ್ರೈನ್ ಮಾಡ್ತಾರೆ. ಅದಕ್ಕೆ ಅದರೇ ಆದ ಟೆಕ್ನಿಕ್ಸ್ ಇರುತ್ತೆ, ಡೈನಮಿಕ್ಸ್ ಇರುತ್ತೆ. ಆ ಟ್ರೈನಿಂಗ್ ಹೇಗಾಗತ್ತೆ ಅಂತ ನನ್ನ ಹಿಂದೆ ನೋಡ್ತಾ ಇದ್ದೀರಾ. ಇದು ಇವಾಗ ಕ್ಯಾಂಪಿಗೆ ಬಂದಿರೋದ್ರಿಂದ ಇದಕ್ಕೆ ಕಮಾಂಡ್ಸ್ ಎಲ್ಲ ಕೊಟ್ಟು ಹೇಗೆ ಏನ್ ಕಮಾಂಡಿಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದನ್ನ ಟ್ರೈನ್ ಮಾಡ್ತಾ ಇದ್ದಾರೆ. ಅದಿ ಅಂದ್ರೆ ಕಾಲು ಹಿಂದ್ಗಡೆ ಇತ್ತಂತ. ಓಕೆ, ಅದಿ ಅಂತ ಅಂದ್ರೆ ಮುಂದೆ ಇತ್ತಂತ. ಆಮೇಲೆ ಕೂಲೆ, ಜೂಕು ಅವೆಲ್ಲ ಹೇಳ್ತೀವಿ. ಕೂಲೆ ಜೂಕು ಎಲ್ಲ ಹೇಳ್ತೀವಿ. ಮ್ಯಾನೇಜ್ ಅನಿಮಲ್ ಕಾಕ್ಬಿಟ್ಟು ಶುರುವಾದಾಗ ಕೂಮಿಂಗ್ ಮಾಡೋದು, ಹುಲಿ ಕಾರ್ಯಾಚರಣೆ ಬಳಸ್ಕೊಳ್ಳೋದು, ಮತ್ತು ಆನೆ ಕಾರ್ಯಾಚರಣೆ ಬಳಸ್ಕೊಳ್ಳೋದು. ನಾವು ಮನೆಯಲ್ಲಿ ನಾವು ಒಂದು ಮಗುವನ್ನ ಹೇಗೆ ಕೇರ್ ಮಾಡ್ತೀವಿ ಅದೇ ರೀತಿನಲ್ಲಿ ಅವರು ಈ ಆನೆ ಹೆಸರಿಗೆ ಆನೆ ಅಷ್ಟೇ, ಅವ್ರಿಗೆ ಅದು ಮಗುನೇ. ಮತ್ತಿಗೋಡು ಸೀರೀಸ್ನಲ್ಲಿ GSS ಮಾಧ್ಯಮ ತಂಡ ಮತ್ತಿಗೋಡು ಆನೆ ಶಿಬಿರಕ್ಕೆ ಬಂದು ಇದರಲ್ಲಿ ಒಂದಷ್ಟು ಎಪಿಸೋಡ್ಗಳಲ್ಲಿ ನಿಮಗೆ ತೋರಿಸೋ ಪ್ರಯತ್ನ ಮಾಡಿದ್ದೀವಿ. ಇಲ್ಲಿ ಶಿಬಿರದಲ್ಲಿ ಆನೆಗಳನ್ನ ಹೇಗೆ ನೋಡ್ಕೊಳ್ತಾರೆ, ಫುಡ್ ಹೇಗೆ ತಯಾರಿಸ್ತಾರೆ, ಅದ್ರ ಹಿಂದೆ ಒಂದು ಸೈನ್ಸ್ ಆ್ಯಂಡ್ ಲಾಜಿಕ್ ಏನಿರುತ್ತೆ, ಅದರ ಹೆಲ್ತ್ ಮಾನಿಟರಿಂಗ್ ಹೇಗೆ ಮಾಡ್ತಾರೆ, ಆ್ಯಂಡ್ ಆನೆ ಮತ್ತು ಮಾವುತನ ಬಾಂಡಿಂಗ್ ಈ ಎಲ್ಲ ಪ್ರಾಸೆಸ್ಗಳಲ್ಲಿ ಹೇಗೆ ಇನ್ನೂ ಗಟ್ಟಿಯಾಗುತ್ತೆ ಇದೆಲ್ಲ ನೋಡಿದ್ದೀವಿ. ಬಟ್ ಇನ್ ಪರ್ಟಿಕ್ಯುಲರ್ ಇವತ್ತಿನ ಎಪಿಸೋಡಲ್ಲಿ ಈ ಕಾಡಲ್ಲಿ ವಾಸಿಸುವಂತಹ ಈ ದೈತ್ಯ ಪ್ರಾಣಿಯನ್ನು ಒಂದು ಶಿಬಿರಕ್ಕೆ ಅಂತ ಕರ್ಕೊಂಡು ಬಂದು ಅದನ್ನು ಏನು ಮಾಡ್ತಾರೆ, ಈ ಶಿಬಿರದ ಉದ್ದೇಶ ಏನಿರುತ್ತೆ, ಯಾಕೆ ಶಿಬಿರದಲ್ಲಿ ಕರ್ಕೊಂಬರ್ತಾರೆ, ಊಟ ತಿಂಡಿ ಕೊಡೋದೋಕೆ, ನೋಡ್ಕೊಳ್ಳೋದೋಕೆ, ಮತ್ತೆ ಕಾಡಿಗೆ ಬಿಡೋದು, ಮತ್ತೆ ಕಾಡಿಂದ ಕರ್ಕೊಂಬರೋದು, ಇದರ ಆಚೆಗೆ ಒಂದು ಶಿಬಿರದ ಉದ್ದೇಶ ಏನಾಗಿರುತ್ತೆ, ಅಲ್ಲಿ ಯಾಕೆ ಅದನ್ನು ಪುಂಡಾನೆ ಅಥವಾ ಕಾಡಾನೆನ ಸಾಕಾನೆ ಅಂತ ಯಾಕೆ ಮಾಡ್ತಾರೆ, ಅದರ ಆಬ್ಜೆಕ್ಟಿವ್ ಏನಿರುತ್ತೆ ಅನ್ನೋದನ್ನ ಎಕ್ಸ್ಪ್ಲೋರ್ ಮಾಡೋಣ. ಆನೆ ಶಿಬಿರ ಯಾಕೆ ಬೇಕು ಅಂತ ಅದರ ಪ್ರಾಮುಖ್ಯತೆ ಇಲ್ಲ ಸರ್? ಆನೆ ಶಿಬಿರ ಯಾಕೆ ಬೇಕು ಅಂದರೆ ಈಗಿನ ಮಾನವ ವನ್ಯಜೀವಿ ಸಂಘರ್ಷ ಈಗ ನಿಮಗೆಲ್ಲ ತಿಳಿದಿರುವ ಹಾಗೆ ಎಲ್ಲ ಕಡೆಯೂ ಈಗ ಹಾಸನ ಜಿಲ್ಲೆ, ಮಡಿಕೇರಿ ಜಿಲ್ಲೆ, ರಾಮನಗರ ಜಿಲ್ಲೆ, ಸುಮಾರು ಜಿಲ್ಲೆಗಳಲ್ಲಿ ಮಾನವ ಮತ್ತು ವನ್ಯಜೀವಿ ಸಂಘರ್ಷ ಹೆಚ್ಚಾಗಿದೆ. ಈಗ ಪುಂಡಾನೆಗಳು ಬಂದು ಮಾನವ ಹಾನಿಗಳು ಮಾಡುತ್ತೆ, ಬೆಳೆ ಹಾನಿ ಮಾಡುತ್ತೆ. ಆ ಒಂದು ಉದ್ದೇಶದಿಂದ ಮತ್ತು ಆ ಒಂದು ಆನೆಗಳನ್ನು ಕುಂದಾನೆಗಳನ್ನು ಸೆರೆ ಹಿಡುವ ಕಾರ್ಯಾಚರಣೆ ಪ್ಲಸ್ ಮತ್ತೆ ಈ ಕಡೆ ಮಡಿಕೇರಿ ಕಡೆ, ನಾಗರಹೊಳೆ ಕಡೆ, ಈ ಕಡೆ ಬಂಡೀಪುರ ಕಡೆ ಹುಲಿ ಸಂತತಿ ಜಾಸ್ತಿ ಆದಾಗೆ ಅದು ಕೂಡ ಕಾಡಿನ ಹೊರಗಡೆ ಬಂದು ಮ್ಯಾನೇಜ್ ಅನಿಮಲ್ ಕಾಕ್ಬಿಟ್ಟು ಶುರುವಾದಾಗ ಅದು ಕೂಮಿಂಗ್ ಮಾಡೋದು, ಹುಲಿ ಕಾರ್ಯಾಚರಣೆ ಬಳಸ್ಕೊಳ್ಳೋದು, ಮತ್ತು ಆನೆ ಕಾರ್ಯಾಚರಣೆ ಬಳಸ್ಕೊಳ್ಳೋದು, ಆ ಥರ ಮುಂದೆ ಈಗ ಮೇನ್ ನಮಗೆ ಮಾನವ ವನ್ಯಜೀವಿ ಸಂಘರ್ಷನೇ ಮೇನು ಆಸ್ಪೆಕ್ಟ್ ಈಗ. ಅದಕ್ಕೆ ಟ್ರೈನಿಂಗ್ ಹೋಮ್ಗೆ ಇದೆಲ್ಲ ಇಲ್ಲ ಆಗುತ್ತೆ. ಕ್ಯಾಂಪಲ್ಲೆಲ್ಲ ಪ್ರತಿಯೊಂದು ಕುಂಡಾನೆ ಇಟ್ಕೊಂಡು ಬರ್ತೀವಿ, ಇಟ್ಕೊಂಡು ಮೊದಲು ನಾವು ಏನ್ ಮಾಡ್ತೀವಿ, ಅದನ್ನ ಪಳಿಸ್ತೀವಿ, ಪುನಃ ಅದೇ ಆನೆನ ಕುಂಡಾನೆನ ಸೆರೆ ಕರ್ಕೊಂಡು ಹೋಗ್ತೀವಿ. ಈಗ ಮಹೇಂದ್ರ ಆನೆ ಅದು 700 ರಾಮಲಿಂಗಪುರದಲ್ಲಿ ಕ್ಯಾಪ್ಚರ್ ಮಾಡಿದ್ದು ಕುಂಡಾನೆ ಆಗಿತ್ತು. ಸೊ ಇಲ್ಲಿ ಕರ್ಕೊಂಡು ಅದನ್ನ ಬೆಳೆದಿಸಿ ಈಗ ಪುನಃ ಕುಂಡಾನೆಗಳ ಕಾರ್ಯಾಚರಣೆ ಈಗ ಅದೇ ಒಂದು ಈಗ ಅಭಿಮಾನಿಯವರು ಭೀಮಾ ಬಿಟ್ಟರೆ ಸೆಕೆಂಡ್ ಪ್ಲೇಸಲ್ಲಿ, ಥರ್ಡ್ ಪ್ಲೇಸಲ್ಲಿ ಈ ಮಹೇಂದ್ರ ಆನೆ ಇದೆ. ಯಾವುದೇ ಒಂದು ಆನೆ ಶಿಬಿರಕ್ಕೆ ಆನೆಗಳು ಬರ್ತವೆ ಅಂತ ಹೇಳಿದ್ರೆ ಯಾವುದೋ ಒಂದು ಸಂದರ್ಭದಲ್ಲಿ ಏನೋ ಪ್ರಾಬ್ಲಮ್ಯಾಟಿಕ್ ಅಂತ ಸಂದರ್ಭದಲ್ಲಿ ಬಂದಿರ್ತವೆ. ಇಲ್ಲಿ ಬಂದ ಮೇಲೆ ಇಲ್ಲಿ ವಾತಾವರಣಕ್ಕೆ ಹೊಂದ್ಕೊಳ್ಬೇಕು ಅಂದ್ರೆ ಸುಮ್ಮನೆ ಈಗ ಮನುಷ್ಯರಿಗೆ ಕೂತ್ಕೊ ನಿಂತ್ಕೊ ಅಷ್ಟು ಸುಲಭ ಅಲ್ಲ. ಒಂದು ಆನೆನ ಕ್ಯಾಂಪಲ್ಲಿ ಟ್ರೈನ್ ಮಾಡ್ತಾರೆ, ಅಂದ್ರೆ ಆಪರೇಷನ್ಸ್ಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಬಳಸ್ಕೊಳ್ಳೋದ್ರಿಂದ ಈ ಸಾಕಾನೆಗಳಿಗೆ ಟ್ರೈನಿಂಗ್ ಬೇಕಾಗತ್ತೆ. ಟ್ರೈನಿಂಗ್ ಹೇಗೆ ಕೊಡ್ತಾರೆ, ಈಗ ನಾನು ರೈಟ್ ಹೋಗು ಅಂದ್ರೆ ರೈಟ್ ಹೋಗ್ಬೇಕು, ಕೂತ್ಕೊಂಡ್ರೆ ಕೂತ್ಕೋಬೇಕು, ಅದು ಸುಮ್ಮನೆ ಹೇಳಿದ ಮಾತು ಕೇಳೋದಿಲ್ಲ, ಮಾತಿನಿಂದ ಅರ್ಥ ಮಾಡ್ಕೊಳ್ಳಲ್ಲ. ಅದಕ್ಕೆ ಅದರೇ ಆದ ಟೆಕ್ನಿಕ್ಸ್ ಇರುತ್ತೆ, ಡೈನಮಿಕ್ಸ್ ಇರುತ್ತೆ. ಆ ಟ್ರೈನಿಂಗ್ ಹೇಗಾಗತ್ತೆ ಅಂತ ನನ್ನ ಹಿಂದೆ ನೋಡ್ತಾ ಇದ್ದೀರಾ. ಪಾರ್ಥ ಅಂತ ಆನೆ ಇದಕ್ಕೆ ಇವಾಗ ಟ್ರೈನ್ ಮಾಡ್ತಾ ಇದ್ದಾರೆ.
ಕ್ಯಾಂಪ್ ಬಂದಿರೋದ್ರಿಂದ ಇದಕ್ಕೆ ಕಮಾಂಡ್ಸ್ ಎಲ್ಲ ಕೊಟ್ಟು ಹೇಗೆ ಏನ್ ಕಮಾಂಡ್ ಹೇಗೆ ರಿಯಾಕ್ಟ್ ಮಾಡ್ಬೇಕು ಅನ್ನೋದನ್ನ ಟ್ರೈನ್ ಮಾಡ್ತಾ ಇದಾರೆ. ಸರ್ ಇದಕ್ಕೆ ಎಷ್ಟು ವರ್ಷ ಇರ್ಬೋದು? 28 ಆಗಿದೆ. 28. ಇವಾಗ ಎಷ್ಟು ದಿನ ಆಗಿದೆ ಕ್ಯಾಂಪ್ ಕರ್ಕೊಂಡ್ ಬಂದು? ಈಗ ಹಿಡಿದು 1.5 ವರ್ಷ ಆಗಿದೆ ಮೇಡಮ್. 1.5 ವರ್ಷ. ಸೊ ಇವಾಗ ಇದನ್ನ ಟ್ರೈನ್ ಮಾಡ್ತಿರಲ್ಲ? ಓಕೆ, ಹೇಗ್ ರಿಯಾಕ್ಟ್ ಮಾಡ್ತಾ ಇದೆ ಅದು? ಟ್ರೈನಿಂಗ್ ಎಲ್ಲ ಒಗ್ಕೊಳ್ಳುತ್ತಾ ಬೇಗ? ಈಗ ಮಾಡ್ತಾ ಇದಾರೆ ಮೇಡಮ್, ಮಾವುತ ಕಬಡ್ಡಿ ಮಾಡ್ತಾ ಇದಾರೆ, ಮಾಡಿಸ್ತಾ ಕಲಿಬೇಕು, ಈಗ ಕಲಿತಾ ಇದ್ದಾರೆ. ಸಾಮಾನ್ಯವಾಗಿ ಆನೆಗಳು ಎಷ್ಟು ಸಮಯ ತಗೊಳುತ್ತೆ ಈ ಕಮಾಂಡ್ಸ್ ನೆಲ್ಲ ಅರ್ಥ ಮಾಡ್ಕೊಂಡು ಹೇಳಿದ್ ಮಾತು ಕೇಳೋದು ಅಂತಂದ್ರೆ? ಈಗ ಒಳಗಡೆ ದೊಡ್ಡ ಒಳಗಡೆ ಇದ್ರೆ 3 ತಿಂಗಳು ತಗೋತದೆ. 3 ತಿಂಗಳು ತಗೊಂಡ್ಬಂದು 1-2 ತಿಂಗಳು ನಾವು ಈಚೆ ಹೊರಗಡೆ ಇದ್ ಮಾಡ್ಬೇಕು. ಓಕೆ, ಈ ಹೊರಗಡೆ ಇದ್ ಮಾಡಿ ಆಮೇಲೆ ಸ್ಥಾನಕ್ಕೆಲ್ಲ ತಗೊಂಡಾಗ ಅಲ್ಲಿ ಸ್ಥಾನದಲ್ಲೇ ಬೈಟುತ್ತೀರಿ ಎಲ್ಲ ಅಲ್ಲೇ ಹೇಳ್ತೀವಿ ಮೇಡಮ್. ಅಲ್ಲಿ ಹೇಳ್ಬಿಟ್ಟು ಆಮೇಲೆ ಕ್ಯಾಂಪ್ಗೆ ತಗೊಂಡು ಒಂದು ಭಾಷೆನ ಅರ್ಥ ಮಾಡಿಸ್ತೀರಾ ಅದಕ್ಕೆ? ಒಂದು ಭಾಷೆನ ಅರ್ಥ. ಕಾಡಿಂದ ಬಂದ ಪ್ರಾಣಿ ಮನುಷ್ಯರು ಆಡೋ ಭಾಷೆನ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಅದು ಎಷ್ಟು ಸಮಯ ತಗೊಳುತ್ತೆ ಮೇಡಮ್. ಅಂದ್ರೆ ನಾವು ಅದನ್ನ ಬಿಡೋದಿಲ್ಲ, ಒಂದ್ ಮಗು ತರ ನೋಡ್ಕೋತೀರಾ ಅಲ್ವಾ? ಕಲೀಲೇಬೇಕು, ಅದು ಏನೇ ಮಾಡಿದ್ರು ಕಲೀಲೇಬೇಕು. ಅದನ್ನ ಕಲ್ಸೋವರೆಗೂ ನಾವು ಬಿಡೋದಿಲ್ಲ, ಆ ರೀತಿ ಮಾಡ್ತಾ ಇದೀವಿ. ಸಾಮಾನ್ಯ ಎಷ್ಟೇ ಅಂದ್ರೆ ಕರ್ಕೊಂಡ್ ಬಂದಾಗಿಂದ ಒಂದು ಆಪರೇಷನ್ ರೆಡಿ ಆಗೋದಕ್ಕೆ ನಿಮ್ ಕಮಾಂಡ್ಸ್ ಎಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಮಾನ್ಯವಾಗಿ ಒಂದ್ ಆನೆ ಎಷ್ಟು ಸಮಯ ತಗೊಳುತ್ತೆ? ಇವಾಗ 1.5 ವರ್ಷ. 1.5 ವರ್ಷ. ಈಗ ಇದು ಹದಕ್ ಬಂದಿದ್ಯಾ? ಹದಕ್ ಬಂದಿದೆ ಮೇಡಮ್, ಕೇಳ್ತಾ ಇದೆ. ಇವಾಗ ಏನು ತೊಂದ್ರೆ ಏನಿಲ್ಲ, ಕೇಳ್ತಾ ಇದೆ. ಇವಾಗ ಏನಿದ್ರೆ ಅದು ಅವ್ರಿಗೆ ಈಗ ಕೂತ್ಕೊಂಡ್ ಬರೋದು ಇದು ಐತೆ. ಓಕೆ ಓಕೆ, ಅದೇ ಕೂತ್ರೆ ಜೊತೆಲಿ ಒಬ್ರು ಇರ್ಬೇಕು. ಅದು ಸಿಂಗಲ್ ಬರ್ಬೇಕಾದ್ರೆ ಆವಾಗ ಕೆಲಸ ಎಲ್ಲ ಕಲಿತಾರೆ. ಏನಾರು 1-2 ಭಾಷೆ ಏನೇನ್ ಕರಿತೀರಾ ಕೂತ್ಕೊಳ್ಳೋಕೆಲ್ಲ ಏನ್ ಹೇಳ್ತೀರಾ ಅಂತ ಹೇಳಿ? ಬೈಟು ಮತ್ತೆ ಅದಿ ತೋಲ್ ಹೇಳ್ತೇವೆ. ಅದಿ ಅಂದ್ರೆ ಕಾಲಿ ಹಿಂದ್ಗಡೆ ಇತ್ತಂತ. ಓಕೆ, ಅದಿ ಅಂತ. ತೋಲ್ ಅಂದ್ರೆ ಮುಂದೆ ಇತ್ತಂತ. ಆಮೇಲೆ ಕುಲೆ, ಜೂಕು ಅವೆಲ್ಲ ಹೇಳ್ತೇವೆ. ಕುಲೆ ಜೂಕು ಎಲ್ಲ ಹೇಳ್ತೇವೆ. ಹೀಗೆ ಚೆನ್ನಾಗಿ ಅದು ರೆಸ್ಪಾಂಡ್ ಮಾಡ್ತಾ ಇದೆ, ಕೇಳ್ತಾ ಇದೆ. ಅದರಂತೆ ಸಂದರ್ಭಗಳು ಬಂದಾಗ, ಏನಾದ್ರು ಪ್ರಾಬ್ಲಮ್ಯಾಟಿಕ್ ಸಂದರ್ಭಗಳು ಬಂದಾಗ ಅದನ್ನ ಅಕ್ಸೆಪ್ಟ್ ಮಾಡುತ್ತೆ, ಹಾಗೆ ಬಿಹೇವ್ ಮಾಡುತ್ತೆ. ನಮಗೆ ಹೇಗ್ ಬೇಕು ಅಂದ್ರೆ ಮನುಷ್ಯರಿಗೆ ಹೇಗ್ ಬೇಕೋ ಈ ಒಂದು ದೈತ್ಯ ಪ್ರಾಣಿ ಅದನ್ನ ಕೇಳುತ್ತೆ ಅಂತ ಹೇಳಿದ್ರೆ ಪ್ರಕೃತಿ ಎಷ್ಟು ವಿಸ್ಮಯ ಅಂತ ಅನ್ಸುತ್ತೆ. ಈ ಸಂದರ್ಭಗಳಲ್ಲೇ ಮಾವುತನಿಗೂ ಕಾವಾಡಿಗೂ ಈ ಒಂದು ಪ್ರಾಣಿಗೂ ಒಂದು ಬಾಂಡ್ ಬೆಳ್ಕೊಳ್ಳುತ್ತೆ. ಒಂದು ಮಾನಸಿಕವಾಗಿ ಅಥವಾ ಒಂದು ಬಿಲವೆಡ್ ಅಂತ ಹೇಳ್ತೀವಲ್ಲ ಹಂಗ ಅನ್ಸೋದು. ಯಾಕಂದ್ರೆ ಇಲ್ಲಿ ಮಾವುತ ಕಾವಡಿಗಳನ್ನ ಮಾತಾಡ್ಸುವಾಗ ಹೇಳಿದ್ರು, ಪಾಪ ಕೆಲವು ಆನೆಗಳಿಗೆ ಹೇಳಿದ್ರು ತುಂಬಾ ಥಂಡಿ ಇದೆ, ಅವಾಗ ಚಳಿ ಆಗತ್ತೆ, ಶೀತ ಆಗತ್ತೆ ಅಂತಂದ್ರೆ ನಾವು ಮನೆಯಲ್ಲಿ ನಾವು ಒಂದು ಮಗುವನ್ನ ಹೇಗೆ ಕೇರ್ ಮಾಡ್ತೀವಿ ಅದೇ ರೀತಿನಲ್ಲಿ ಅವರು ಈ ಆನೆ ಹೆಸರಿಗೆ ಆನೆ ಅಷ್ಟೇ, ಅವ್ರಿಗೆ ಅದು ಮಗುನೇ, ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ.